ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಕಪ್ ಹೆಸರು ಕಾಳನ್ನ ಯೂಸ್ ಮಾಡಿಕೊಂಡು ಪ್ರೋಟೀನ್ ಭರಿತವಾದ ಒಂದು ಹೆಲ್ದಿ ಆದಂಥ ರೆಸಿಪಿನ ತುಂಬ ಕಡಿಮೆ ಸಮಯದಾಗ ಯಾವ ರೀತಿ ಹೆಸರು ಕಾಳು ಲಡ್ಡುನ ಮಾಡ್ಕೊಳ್ಬೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನೆ ರೀ. ಈ ಉಂಡೆನ ಮಾಡೋಕೆ ಯಾವುದೇ ರೀತಿ ಪಾಕ ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ. ಯಾರು ಬೇಕಾದರೂ ಆರಾಮಾಗಿ ಈ ಒಂದು ಪ್ರೋಟೀನ್ ಭರಿತವಾದ ಹೆಸರು ಕಾಳು ಲಡ್ಡುನ ಮಾಡ್ಕೊಳ್ಬೋದು. ಕೇವಲ 10 ನಿಮಿಷ ಸಾಕು ಈ ಒಂದು ಲಡ್ಡುನ ಮಾಡೋಕೆ. ಹಾಗಿದ್ರೆ ತಡ ಮಾಡ್ದ ವಿಡಿಯೋನ ಸ್ಟಾರ್ಟ್ ಮಾಡೋನು. ಈ ಒಂದು ಲಡ್ಡುನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಅದಕ್ಕಿಂತ ಫಸ್ಟು ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡ್ರಿ. ಫಸ್ಟ್ ನಾನು ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡೇನಿ ರೀ. ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲೇ ಹೆಸರು ಕಾಳನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಸೇರಿಸ್ಕೊಂಡೇನಿ. ಈ ಹೆಸರು ಕಾಳನ್ನು ಒಂದು 10 ರಿಂದ 15 ನಿಮಿಷ ಊರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 10 ರಿಂದ 15 ನಿಮಿಷ ಕಂಪಲ್ಸರಿ ಈ ಹೆಸರು ಕಾಳನ್ನ ಈ ರೀತಿ ಫ್ರೈ ಮಾಡ್ಬೇಕ್ರಿ. ನೋಡ್ರಿ ಇವಾಗ ಹೆಸರು ಕಾಳು ನೀಟಾಗಿ ಫ್ರೈ ಆಗಿದಾವು. ನಾನು 10 ನಿಮಿಷ ಫ್ರೈ ಮಾಡಿದ್ದನ್ನು ಕಟ್ ಮಾಡಿ ಸ್ವಲ್ಪನೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡ್ರಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹೆಸರು ಕಾಳ್ದು. ಇಷ್ಟಾದ್ರೆ ಸಾಕು. ಉರಿನ ಆಫ್ ಮಾಡಿಬಿಟ್ಟು ಇವನ್ನ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡು ಬಿಡಬೇಕು. ನಿಮಗೆ ಬೇಕಿದ್ರೆ ಹೆಸರು ಕಾಳನ್ನ ಉಪಯೋಗಿಸ್ಕೊಂಡು ಮಾತ್ರ ಲಡ್ಡುನ ಮಾಡ್ಕೊಳ್ಬೋದು. ಇಲ್ಲ ಇದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಥವಾ ಶೇಂಗಾ ಕಾಳು ಬೇಕಂದ್ರೆ ಅವನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಬೋದು, ಲಡ್ಡುನ ಕಟ್ಕೊಳ್ಬೋದು. ನಾನು ಕೂಡ ಇಲ್ಲಿ ಯಾವ ಕಪ್ಪಿಂದ ಹೆಸರು ಕಾಳನ್ನ ತೊಗೊಂಡಿದ್ನಲ್ಲ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಶೇಂಗಾ ಕಾಳನ್ನ ತೊಗೊಂಡು ಈ ಶೇಂಗಾ ಕಾಳನ್ನು ಕೂಡ ನೀಟಾಗಿ ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡತ್ತೇನೆ ರೀ. ಅಂದ್ರೆ ಇವು ಸಿಪ್ಪೆ ಸುಲಿಬೇಕು, ಅಲ್ಲಿ ತನಕ ಇವು ಫ್ರೈ ಆದ್ರೆ ಸಾಕು. ಸ್ವಲ್ಪ ಇವು ಬಿಸಿ ಆರಿದ ನಂತರ ಇವನ್ನ ಸಿಪ್ಪೆ ಸುಲಿದು ನೀಟಾಗಿ ಇಟ್ಕೊಳ್ಬೇಕು. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಫ್ರೈ ಆಗಿರ್ತಕ್ಕಂಥ ಶೇಂಗಾ ಕಾಳನ್ನ ಸಿಪ್ಪೆ ಸುಲಿದು ನೀಟಾಗಿ ಇಟ್ಕೊಂಡೇನಿ. ಇವಾಗ ಒಂದು ಮಿಕ್ಸಿ ಜಾರ್ನ ನಾನಿಲ್ಲಿ ತಗೊಳಕತ್ತೇನೆ ರೀ. ಈ ಮಿಕ್ಸಿ ಜಾರ್ಗೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಹೆಸರು ಕಾಳನ್ನ ಸೇರಿಸ್ಕೊಳ್ಬೇಕು. ಹೆಸರು ಕಾಳು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಂದ್ರೆ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಅಲ್ಲಿ ತನಕ ಸ್ವಲ್ಪ ಟೈಮ್ ಕೊಟ್ಕೊಂಡು ನಿಧಾನವಾಗಿ ಇವನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ ಇವಾಗ ಈ ಮಿಕ್ಸಿ ಜಾರ್ಗೆ ನಾನು ಹೆಸರು ಕಾಳು ಮತ್ತು ಫ್ರೈ ಮಾಡಿ ಇಟ್ಕೊಂಡಂಥ ಶೇಂಗಾ ಕಾಳು ಮತ್ತು 2 ರಿಂದ 3 ಏಲಕ್ಕಿನ ನಾನು ಸೇರಿಸ್ಕೊಳಕತ್ತೇನೆ ಫ್ಲೇವರ್ಗಾಗಿ. ಇವಾಗ ಈ ಶೇಂಗಾ ಕಾಳು, ಹೆಸರು ಕಾಳು ಮತ್ತು ಏಲಕ್ಕಿನ ನೀಟಾಗಿ ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ರುಬ್ಕೊಂಡು ತೊಗೊಂಡು ಬರ್ಬೇಕ್ರಿ. ಪೂರ್ತಿಯಾಗಿ ಹಿಟ್ಟಿಟ್ಟಾಗಬಾರ್ದು, ಒಂದು ಸ್ವಲ್ಪ ತರಿಯಾಗಿ ಇರಬೇಕು. ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಬಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಇವಾಗ ನಾನು ಅದೇ ಪ್ಯಾನ್ನ ಮತ್ತೆ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ನಾನು ಇದಕ್ಕೆ 3 ಟೀ ಸ್ಪೂನ್ ಅಷ್ಟು ನಾನಿಲ್ಲೇ ತುಪ್ಪನ ಸೇರಿಸ್ಕೊಳಕತ್ತೇನೆ ರೀ. ನಿಮಗೆ ಕಡಿಮೆ ಕ್ವಾಂಟಿಟಿ ಒಳಗೆ ತುಪ್ಪ ಬೇಕು ಅನ್ನೋದಾದ್ರೆ ಕಡಿಮೆ ಸೇರಿಸ್ಕೊಳ್ಬೋದು. ಆದ್ರೆ ಸ್ವೀಟ್ ಐಟಮ್ಸು ಮತ್ತು ಈ ರೀತಿ ಲಡ್ಡು ಐಟಮ್ಸ್ ಎಲ್ಲ ಮಾಡಿದಾಗ ಸ್ವಲ್ಪ ತುಪ್ಪ ಜಾಸ್ತಿಯಾಗಿ ಸೇರಿಸ್ಕೊಂಡ್ರೆ ಟೇಸ್ಟು ಸೂಪರಾಗಿ ಬರ್ತೈತ್ರಿ. ನೋಡ್ರಿ ಇವಾಗ ನಾನು ಸ್ವಲ್ಪ ತುಪ್ಪ ಕಾದ ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ಪೀಸ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನೆ. ನಿಮಗೆ ಇಲ್ಲೇ ಬೇಕಿದ್ರೆ ಬೇರೆ ಡ್ರೈ ಫ್ರೂಟ್ಸ್ನು ಕೂಡ ಸೇರಿಸ್ಕೊಳ್ಬೋದು. ಅಂದ್ರೆ ಬಾದಾಮ್ ಮತ್ತು ವನ ದ್ರಾಕ್ಷಿ ಕೂಡ ಇದ್ರೂ ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಾನು ಸ್ವಲ್ಪ ಗೋಡಂಬಿ ಕಲರ್ ಚೇಂಜ್ ಆಗಿಂದ ಇವನ್ನ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಳಕತ್ತೇನೆ. ಇವಾಗ ನೆಕ್ಸ್ಟು ಅದೇ ತುಪ್ಪಕ್ಕೆ ನಾವು ರುಬ್ಬಿ ಪೌಡ್ರ್ ಮಾಡಿ ಇಟ್ಕೊಂಡಂಥ ಹೆಸರು ಕಾಳು ಪೌಡ್ರನ್ನ ನಾನು ಇದಕ್ಕೆ ಸೇರಿಸ್ಕೊಂಡು ಊರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನೆ. ಇದನ್ನು ಕೂಡ ಒಂದು 2 ರಿಂದ 3 ನಿಮಿಷ ನೀಟಾಗಿ ಊರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕಂಪಲ್ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕ್ರಿ. ಅಂದ್ರೆ ತುಪ್ಪದ ಜೊತೆ ಈ ಪೌಡ್ರು ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಸ್ವಲ್ಪ ಘಮ ಬರಬೇಕು ಹೆಸರು ಕಾಳಿಂದು. ಅಲ್ಲಿ ತನಕ ನಾವು ನೀಟಾಗಿ ಊರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಟೇಸ್ಟು ಇನ್ನೂ ರುಚಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ಯಾವ ಕಪ್ಪಿಂದ ಹೆಸರು ಕಾಳು ಮತ್ತು ಶೇಂಗಾ ಕಾಳನ್ನ ತೊಗೊಂಡಿದ್ನಲ್ಲ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನಾನಿಲ್ಲೇ ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳಕತ್ತೇನೆ ರೀ. ನಿಮಗೆ ಬೇಕಿದ್ರೆ ಸೇರಿಸ್ಕೊಳ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಆದ್ರೆ ಇದನ್ನು ಕೊಬ್ಬರಿ ಸೇರಿಸೋದ್ರಿಂದ ಟೇಸ್ಟು ಇನ್ನೂ ಸೂಪರಾಗಿ ಬರ್ತೈತ್ರಿ. ಕೇವಲ ಹೆಸರು ಕಾಳನ್ನ ಯೂಸ್ ಮಾಡಿಕೊಂಡು ಮಾತ್ರ ನಾವು ಈ ಲಡ್ಡುನ ಆರಾಮಾಗಿ ಮಾಡ್ಕೊಳ್ಬೋದು. ಇಲ್ಲ ಬೇಡಪ್ಪ ಅಂತಂದ್ರೆ ಶೇಂಗಾ ಕಾಳು ಮತ್ತು ಒಣ ಕೊಬ್ಬರಿ ಬದಲಿಗೆ ನಿಮಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಕೂಡ ಈ ಲಡ್ಡುನ ಮಾಡ್ಕೊಳ್ಬೋದು.
ನೋಡ್ರಿ ಇವಾಗ ಒಣ ಕೊಬ್ಬರಿನ ಸೇರಿಸಿ ಆಗಿಂದ ಮತ್ತು ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡು ಉರಿನ ಆಫ್ ಮಾಡಿಬಿಡಬೇಕು. ಈ ಕಡೆ ಇನ್ನೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ನಾವು ಯಾವ ಕಪ್ನೊಳಗೆ ಕಾಳುಗಳನ್ನು ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ 3/4 ಕಪ್ ಆಗುವಷ್ಟು ನಾನಿಲ್ಲಿ ಬೆಲ್ಲನ ತೊಗೊಂಡೇನ್ರಿ. ಈ ಬೆಲ್ಲಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಕರಗಿಸ್ಕೊಳ್ಬೇಕು. ಪಾಕ ಏನು ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ನೋಡ್ರಿ ಇವಾಗ ಪೂರ್ತಿಯಾಗಿ ಬೆಲ್ಲ ಕರಗೈತಿ. ಈಗ ಉರಿನ ಆಫ್ ಮಾಡಿಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಂಥ ಹೆಸರು ಕಾಳಿನ ಮಿಶ್ರಣಕ್ಕೆ ಈ ಬೆಲ್ಲದ ಪಾಕನ ಸೇರಿಸ್ಕೊಳ್ಬೇಕು. ಇದನ್ನು ಪಾಕ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ನೋಡ್ರಿ ಇವಾಗ ಮತ್ತೆ ಸ್ಟವ್ನ ಆನ್ ಮಾಡಿಬಿಟ್ಟು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಸ್ವೀಟು ಎಷ್ಟು ಬೇಕಲ್ಲ ಅಷ್ಟು ನೀವು ಬೆಲ್ಲನ ಸೇರಿಸ್ಕೊಂಡು ಈ ಲಡ್ಡುನ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಾನಿಲ್ಲೇ ಬೆಲ್ಲದ ನೀರನ್ನ ಸೇರಿಸ್ಕೊಂಡಾಗಿಂದ ಇದನ್ನು ನೀಟಾಗಿ ಬೆಲ್ಲದ ನೀರು ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗಿಂದ ನಿಮಗೇನಾದರೂ ಬೆಲ್ಲ ಕಡಿಮೆ ಆಗಿದೆ ಅಥವಾ ಸ್ವಲ್ಪ ಗಟ್ಟಿಯಾಗಿದೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲದ ನೀರನ್ನ ಸೇರಿಸ್ಕೊಳ್ಬೋದು. ಇಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ಇದನ್ನು ಪೂರ್ತಿಯಾಗಿ ತಣ್ಣಗೆ ಆಗಾಕ ಬಿಟ್ಟು ನಮ್ಗೆ ಯಾವ ಸೈಜ್ ಒಳಗೆ ಉಂಡೆ ಬೇಕಲ್ಲ ಆ ಸೈಜ್ ಒಳಗೆ ಉಂಡೆನ ಕಟ್ಕೊಂಡ್ರೆ ರುಚಿಯಾದಂಥ ಹೆಸರು ಕಾಳು ಲಡ್ಡು, ಹೆಸರು ಕಾಳು ಉಂಡೆ ರೆಡಿ ಆಗುತ್ತೆ. ಕೇವಲ 5ರಿಂದ 10 ನಿಮಿಷ ಸಾಕು ಈ ಒಂದು ರೆಸಿಪಿನ ಮಾಡ್ಕೊಳಕ. ನೋಡ್ರಿ ಇವಾಗ ಪೂರ್ತಿಯಾಗಿ ಇದು ತಣ್ಣಗೆ ಆಗಿಂದ ನಾನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸ್ನ ಅಂದ್ರೆ ಗೋಡಂಬಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ಆದ ನಂತರ ಕೈಗೆ ಸ್ವಲ್ಪ ಅಡುಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ರೀತಿ ನಮ್ಗೆ ಯಾವ ಸೈಜ್ ಒಳಗೆ ಹೆಸರು ಕಾಳು ಉಂಡೆ ಬೇಕಲ್ಲ ಆ ಸೈಜ್ ಒಳಗೆ ಉಂಡೆನ ಕಟ್ಕೊಂಡ್ರೆ ರುಚಿಯಾದಂಥ ಹೆಸರು ಕಾಳು ಲಡ್ಡು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಪ್ರೋಟೀನ್ ಭರಿತವಾದ ಲಡ್ಡು ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಗಂತೂ ತುಂಬಾ ಒಳ್ಳೆಯದ್ರಿ ಆರೋಗ್ಯಕ್ಕೆ. ಈ ಹೆಸರು ಕಾಳು ಉಂಡೆನ ನೀವು ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ನೋಡತ್ತಿರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಉಂಡೆ ರೆಡಿ ಆಗತ್ತಾವ ಅಂಥೇಳಿ. ಪಾಕ ಇಲ್ಲದ ಸಕ್ಕರೆನ ಯೂಸ್ ಮಾಡ್ದೆ ಈ ರೀತಿ ಹೆಸರು ಕಾಳು ಉಂಡೆನ ನೀವು ಒಂದು ಸರ್ತಿ ಖಂಡಿತ ಟ್ರೈ ಮಾಡಿರಿ, ಎಲ್ಲರಿಗೂ ಇಷ್ಟ ಆಗ್ತೈತಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಇಲ್ಲ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ಹೆಸರು ಕಾಳು ಲಡ್ಡುನ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಲಡ್ಡು ಹೆಂಗೆ ಬಂತು ಅಂಥೇಳಿ. ನೋಡತ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಲಡ್ಡು ಬಂದಾವಂಥೇಳಿ. ಪಾಕ ಇಲ್ಲದ ಆರಾಮಾಗಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಈ ಒಂದು ಉಂಡೆನ ಆರಾಮಾಗಿ ಮಾಡ್ಕೊಳ್ಬೋದು. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.